ಕದನ ವಿರಾಮ ಘೋಷಣೆಯ ಬಳಿಕ ಸಹಜ ಸ್ಥಿತಿಯತ್ತ ಕಾಶ್ಮೀರ ಬರ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಹೊರಳಿದೆ. ಲಾಲ್ ಚೌಕ್ನಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಆರಂಭ ಆಗಿದೆ. ಕದನ ವಿರಾಮ ಘೋಷಣೆಯ ನಂತರ ಕಾಶ್ಮೀರ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಪಹಲ್ಗಾಮ್ ಅಟ್ಯಾಕಿನ ನಂತರ ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಜಾರಿಯಲ್ಲಿತ್ತು. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇತ್ತು. ಜಮ್ಮು ಕಾಶ್ಮೀರದಾದ್ಯಂತ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಈಗ ಸತತ ದಾಳಿಯ ನಂತರ ಪಾಕಿಸ್ತಾನ ಮತ್ತು ಭಾರತ ದಾಳಿಯ ನಂತರ ಈಗ ಕದನ ವಿರಾಮ ಏನು ಘೋಷಣೆ ಆಗಿದೆ. ಸಹಜ ಸ್ಥಿತಿಯತ್ತ ಕಾಶ್ಮೀರ ಬರ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ವ್ಯಾಪಾರ ವಹಿವಾಟು ಆರಂಭ ಆಗಿದೆ. ಲಾಲ್ ಚೌಕ್ನಲ್ಲಿ ಶೆಲ್ ದಾಳಿ, ಡ್ರೋನ್ ಅಟ್ಯಾಕ್ ಭೀತಿಯಲ್ಲಿದ್ದಂತಹ ಜನ ಕದನ ವಿರಾಮ ಘೋಷಣೆ ನಂತರ ಯಾವುದೇ ದಾಳಿ ಆಗಿಲ್ಲ. ಎಂದಿನಂತೆ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೆ ವ್ಯಾಪಾರಿಗಳು. ಸಹಜ ಸ್ಥಿತಿಯತ್ತ ಬಂದಿದೆ ಈಗ ಕಾಶ್ಮೀರ. ನಾನು ಈಗ ಲಾಲ್ ಚೌಕ್ ಮುಂದೆ ಇದ್ದೇನೆ. ನೀವು ನೋಡ್ಬೋದು ಲಾಲ್ ಚೌಕ್ನ ಕ್ಲವರ್ ಟವರು. ಈ ಕ್ಲವರ್ ಟವರ್ ಮುಂದೆ ನಾನು ಕಳೆದ 15 ದಿನಗಳ ಹಿಂದೆ ಏನು ಘಟನೆ ನಡೆದಂಥ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ಇಡೀ ಈ ಲಾಲ್ ಚೌಕ್ ಪೂರ್ತಿಯಾಗಿ ಇಲ್ಲಿನ ನಿವಾಸಿಗಳೇ ಪ್ರತಿಭಟನೆ ಮಾಡ್ತಾಯಿದ್ರು. ಪೆಹಲ್ಗಾಂವ್ನ ಘಟನೆಯನ್ನು ಖಂಡಿಸಿ ಇಲ್ಲಿನ ನಿವಾಸಿಗಳೇ ಪ್ರತಿಭಟನೆ ಮಾಡ್ತಾಯಿದ್ರು. ಮಾಡಿದವರಿಗೆ ಧಿಕ್ಕಾರ ಕೂಗಿದ್ರು. ಇಲ್ಲಿನ ನಿವಾಸಿಗಳು, ಇಲ್ಲಿನ ಟ್ರೇಡರ್ಸು, ಇಲ್ಲಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪೂರ್ತಿಯಾಗಿತ್ತು. ಸೊ ಅವತ್ತಿನಿಂದಲೂ ಕೂಡ, ಘಟನೆ ನಡೆದ ದಿನದಿಂದಲೂ ಕೂಡ ಇದೇ ಭದ್ರತೆ ಕೂಡ ಇಲ್ಲಿತ್ತು. ಆದರೆ ಇದು ಏನು ನಿನ್ನೆಯ ಒಂದು ಕದನ ವಿರಾಮದ ಒಂದು ಶಾಂತಿಯ ಸಂದೇಶ ಇದೆಯಲ್ಲ, ಈ ಶಾಂತಿಯ ಸಂದೇಶ ಎಲ್ಲರಲ್ಲೂ ಕೂಡ ಒಂದು ಖುಷಿಯನ್ನು ತುಂಬಿರುವಂಥದ್ದು. ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದೇನು ಅಂತ ಅಂದರೆ, ಇಂಥದ್ದು ಬೇಕಿತ್ತು ನಮಗೆ ಅಂತ. ಈಗಷ್ಟೇ ನಾನು ನಿಮಗೆ ಇನ್ನೊಂದು ಭಾಗದಲ್ಲಿ ಸಂಡೇ ಮಾರ್ಕೆಟ್ ತೋರಿಸ್ತೇನೆ. ಅಂದರೆ ಶ್ರೀಸಾಮಾನ್ಯರ ಮಾರ್ಕೆಟು. ಬೆಂಗಳೂರಲ್ಲಿ ಯಾವ ರೀತಿ ಸಂಡೇ ಮಾರ್ಕೆಟ್ ಇದೆಯೋ ಅದೇ ರೀತಿ ಶ್ರೀನಗರದಲ್ಲೂ ಕೂಡ ಸಂಡೇ ಮಾರ್ಕೆಟ್ ಇದೆ. ಇಲ್ಲಿ ಒಬ್ಬರು ರೆಸಿಡೆಂಟ್ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸೊ ಈ ರೀತಿ ಸಂಡೇ ಮಾರ್ಕೆಟಲ್ಲಿ ನೀವು ನೋಡಿ ಹೇಗಿದೆ ಅನ್ನುವಂಥದ್ದು. ಈಗಷ್ಟೇ ವ್ಯಾಪಾರ ಶುರುವಾಗಿರುವಂಥದ್ದು, ಬಿಸ್ನೆಸ್ ಶುರುವಾಗಿ ಎಲ್ಲರೂ ಕೂಡ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಆದರೂ ನಮ್ಮ ಪೊಲೀಸ್ನವರು ಕೂಡ ಭದ್ರತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ನೋಡ್ಬೋದು, ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಇದೇ ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ ಯಾವ ರೀತಿ ಪ್ಯಾರಾಮಿಲಿಟ್ರಿ ಕೂಡ ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು ಇಡೀ ಶ್ರೀನಗರದ ಸುತ್ತ. ಅದರಲ್ಲೂ ಪ್ರಮುಖವಾಗಿ ಈ ಲಾಲ್ ಚೌಕ್ ಪ್ರದೇಶ ಬಹಳ ಸೂಕ್ಷ್ಮವಾಗಿರುವಂಥ ಪ್ರದೇಶ. ಸೊ ಅದಕ್ಕೋಸ್ಕರ ಹೆಚ್ಚು ಭದ್ರತೆ ಇದೆ, ಯಾರನ್ನೂ ನಿಲ್ಲಿಸಲಿಕ್ಕೆ ಬಿಡ್ತಾ ಇಲ್ಲ, ಮತ್ತು ಸಾರ್ವಜನಿಕರು ಕೂಡ ಸಹಕರಿಸಬೇಕು ಅನ್ನುವಂಥ ಮನವಿ ಸಿಗ್ತಾ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.